ಮಲ್ಲೇಶ, ನೀನು ಜೆಡಿಎಸ್ ನಲ್ಲಿದ್ದೆ. ಜೆಡಿಎಸ್ ಜನತಾದಳ ಜಾತ್ಯತೀತ, ಜನತಾದಳ ಜಾತ್ಯತೀತ. ಇವತ್ತು ಜಾತ್ಯತೀತವಾಗಿ ಉಳಿದಿದ್ಯಾ? ಇದೇ ದೇವೇಗೌಡರು ಹೇಳಿದ್ರು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರೋರು, ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ. ಹೋದ್ರೇನಪ್ಪ? ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟತೀನಿ ಅಂತ ಹೇಳಿದ್ರು. ಇನ್ನು ಮುಂದಿನ ಜನ್ಮ ಬಂದಿಲ್ಲ ನಾ ಕಾಣಿಸುತ್ತೆ ಅವರಿಗೆ. ಪಾಪ ಮುಸಲ್ಮಾನ್ ಆಗಿ ಹುಟ್ಟತೀನಿ ರೇ ದೇವೇಗೌಡ್ರೆ. ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ನಡೀತದ್ರಿ? ಈಗ ಹೇಳ್ತಾರೆ ಮೇಕೆದಾಟುವನ್ನ NDA ಇಂದ ಮಾಡಿಸ್ಬಿಡ್ತೀನಿ. ಇವತ್ತಿನವ್ರಿಗೆ ಯಾಕೆ ಮಾಡಿಸ್ಲಿಲ್ಲ? ಬಿಜೆಪಿನೇ ಇತ್ತಲ್ಲಪ್ಪ, ಯಾಕೆ ಮಾಡಿಸ್ಲಿಲ್ಲ? ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ? ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು. ಈಗ ಅದಕ್ಕೆ ಬಿಟ್ಟು ಬಂದಿರೋದು, ಅದಕ್ಕೆ ರಾಜೀವ ಬಿಟ್ಟು ಬಂದಿರೋದು ಅಲ್ವಾ? ಮಲ್ಲೇಶ, ನೀನು ಜೆಡಿಎಸ್ ನಲ್ಲಿದ್ದೆ. ಜೆಡಿಎಸ್ ಜನತಾದಳ ಜಾತ್ಯತೀತ, ಜನತಾದಳ ಜಾತ್ಯತೀತ. ಇವತ್ತು ಜಾತ್ಯತೀತವಾಗಿ ಉಳಿದಿದ್ಯಾ? ಇದೇ ದೇವೇಗೌಡರು ಹೇಳಿದ್ರು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರೋರು, ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ. ಹೋದ್ರೇನಪ್ಪ? ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟತೀನಿ ಅಂತ ಹೇಳಿದ್ರು. ಇನ್ನು ಮುಂದಿನ ಜನ್ಮ ಬಂದಿಲ್ಲ ನಾ ಕಾಣಿಸುತ್ತೆ ಅವರಿಗೆ. ಪಾಪ ಮುಸಲ್ಮಾನ್ ಆಗಿ ಹುಟ್ಟತೀನಿ ರೇ ದೇವೇಗೌಡ್ರೆ. ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ನಡೀತದ್ರಿ? ಈಗ ಹೇಳ್ತಾರೆ ಮೇಕೆದಾಟುವನ್ನ NDA ಇಂದ ಮಾಡಿಸ್ಬಿಡ್ತೀನಿ. ಇವತ್ತಿನವ್ರಿಗೆ ಯಾಕೆ ಮಾಡಿಸ್ಲಿಲ್ಲ? ಬಿಜೆಪಿನೇ ಇತ್ತಲ್ಲಪ್ಪ, ಯಾಕೆ ಮಾಡಿಸ್ಲಿಲ್ಲ? ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ? ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು. ಈಗ ಅದಕ್ಕೆ ಬಿಟ್ಟು ಬಂದಿರೋದು, ಅದಕ್ಕೆ ರಾಜೀವ ಬಿಟ್ಟು ಬಂದಿರೋದು ಅಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.